ಕರ್ತನೆ ಒಳ್ಳೆ ಬೆಳೆಯನ್ನು ಕೊಟ್ಟು ಕರ್ತನೆ ನಮಗೆ ಆಹಾರಕ್ಕಾಗಿ ಪೋಷಣೆ ಮಾಡಿ ಶುದ್ಧ ಮಾಡಿ ಕೊಡುವಂಥ ದೇವರೇ ನಿನಗೆ ಸ್ತೋತ್ರ ಮಾಡ್ತೇನೆ. ಕೀರ್ತನೆ 83ರಲ್ಲಿ ನಿನ್ನ ವಾಕ್ಯ ಹೇಳ್ತಿದೆ, ಪವಿತ್ರ ಆತ್ಮನೇ, ದೇವ ಪ್ರಜನಾಗಿರುವುದವಾಗಿ ಒಳಸಂಚು ಮಾಡಿದ ಜನಾಂಗವನ್ನು ಆಕರ್ಷಿಸುವುದು ಆಸಫನ ಕೀರ್ತನೆ ಎಂಬುದಾಗಿ ಹೇಳಬೇಕಾದ್ರೆ ದೇವರ ಆತ್ಮನೇ, ಈ ಲೋಕದಲ್ಲಿ ಸತ್ಯ ನಿಂತ್ಕೊಂಡಿರ್ಬೇಕಾದ್ರೆ, ಅಡ್ಡದಾರಿ ನಡ್ಕೊಂಡಿರ್ಬೇಕಾದ್ರೆ, ಜನಗಳು ನೋಡ್ಬೇಕಾದ್ರೆ, ಪ್ರಪಂಚದಲ್ಲಿ ಕರ್ತನೆ ನಾವು ಈಗಿರ್ಬೇಕಾದ್ರೆ ಲೋಕದಲ್ಲಿ ಈ ತರ ಬದುಕ್ತಿರಲ್ಲಪ್ಪ ಎಂಬುದಾಗಿ ರೋಷವು ಆಕ್ರೋಶವು ಬರುವುದು ಸಹಜವಾಗಿದೆ ದೇವರ ಆತ್ಮನಿಂದ ಸ್ತೋತ್ರ. ಈಗಿರುವಾಗ ಇಷ್ಟು ನಿನ್ನ ವಾಕ್ಯ ಇರ್ತದೆ, ಸ್ವಾಮಿ ಸ್ವಾಮಿ ಎಂದ್ರಲ್ಲ ಪರಲೋಕ ರಾಜ್ಯಕ್ಕೆ ಬರುವುದಿಲ್ಲ, ತಂದೆ ಚೈತನ್ಯ ನಡೆಯವರೇ ನನ್ನ ರಾಜ್ಯಕ್ಕೆ ಬರುತ್ತಾರೆ ಎಂಬುದಾಗಿ ಹೇಳಬೇಕಾದ್ರೆ ದೇವರ ಆತ್ಮನೇ, ನೀವು ಆ ವಾಕ್ಯದ ಮುಖಾಂತರ ನಿನ್ನ ಜ್ಞಾನ, ನಿನ್ನ ವಿವೇಕದ, ನಿನ್ನ ಬುದ್ಧಿಯಿಂದ ಕರ್ತನೆ ಮಾತಾಡಲಿಕ್ಕೆ ನಿನ್ನ ಪರಲೋಕದ ಅಭಿಷೇಕವನ್ನು ಕೊಟ್ಟು ಕರ್ತನೆ ನೀನು ಮಾತನಾಡು ಎಂಬುದಾಗಿ ನಾನು ಕೇಳ್ಕೊಳ್ತೇನೆ ತಂದೆ ಸ್ತೋತ್ರ. ಗೀತಾ 1 ಓದಿ. ದೇವರೇ ಸುಮ್ಮನಿರಬೇಡ, ನಿಶ್ಚಿಂತನಾಗಿ ಮೌನದಿಂದಿರಬೇಡ ಸ್ವಾಮಿ. ನೋಡು, ನಿನ್ನ ಶತ್ರುಗಳು ಘೋಷಿಸುತ್ತಾರೆ, ನಿನ್ನ ದ್ವೇಷಿಗಳು ತಲೆ ಎತ್ತಿದ್ದಾರೆ. ನೋಡಿ ದೇವ ಮಕ್ಕಳ ಸ್ತೋತ್ರ, ದೇವರೇ ಸುಮ್ಮನಿರ್ಬೇಡ. ನೋಡಿ, ಇವತ್ತು ಲೋಕದಲ್ಲಿ ಪ್ರಪಂಚದಲ್ಲಿ ನಾವು ಹೇಗ್ ಬೇಕಿರ್ಬೇಕು ಅನ್ನೋದನ್ನ ದೇವರ ವಾಕ್ಯ ಅಂತ ನಡ್ಕೊಳ್ತಿರ್ಬೇಕಾದ್ರೆ ಇನ್ನು ಕೆಲವರು ಲೋಕದ ರೀತಿಯಲ್ಲಿ ಇದ್ದು ಲೋಕದಲ್ಲಿ ಜೀವಿಸ್ಕೊಂಡು ಸುಖವಾಗಿ ಸಂತೋಷನೇ ಆರಾಮಾಗಿ ನಡೆದಾಡ್ಕೊಂಡಿದ್ದಾರೆ. ನಮ್ಮ ಸ್ತೋತ್ರ, ಅವ್ರಿಗೆ ಉಪವಾಸ ಪ್ರಾರ್ಥನೆ ಅನ್ನೋದಾಗ್ಲಿ, ಆತ್ಮೀಯ ವಿಷಯದಲ್ಲಾಗ್ಲಿ ಏನು ಇಲ್ಲದೆ ಒಟ್ಟು ನಾವು ದೇವ್ರ ಮಕ್ಕಳು ಎಂಬುದಾಗಿ ಜೀವಿಸ್ಕೋರಾಗಿರ್ತವೆ. ಸ್ತೋತ್ರ. ಈಗಿರ್ಬೇಕಾದ್ರೆ ಅರಸಪುರ ಪತ್ರಿಕೆ 19ರಲ್ಲಿ ಒಬ್ಬ ಭಕ್ತನು ಏನ್ ಹೇಳ್ತಾನೆ ಓದೋಣ. ನಮ್ಮ ಸ್ತೋತ್ರ. ಒಬ್ಬ ಪ್ರವಾದಿಯಾದ ಏಲನು ಏನ್ ಹೇಳ್ತಾನೆ ನಮ್ಮ ಸ್ತೋತ್ರ, ಅದನ್ನ ಗಮನಿಸೋಣ ಒಂಚೂರು. ಸಿಕ್ತಾ? 1 ಅರಸು ಎಲ್ಲಿಂದ ಓದ್ಬೇಕಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸ್ತೋತ್ರ 19ರಿಂದಲೇ ಓದಿ. ಎಲಿಯನು ಅಲ್ಲಿಂದ ಹೊರಟು ಹೋಗಿ ಶಾಫಾಟನ ಮಗನಾದ ಎಲೀಷನನ್ನು ಕಂಡನು. ಅವನು ಹೊಲವನ್ನು ಉಳುವುದಕ್ಕೆ 12 ಜೋಡಿ ಎತ್ತುಗಳನ್ನು ತಂದು 12ನೆಯ ಜೋಡಿಯಿಂದ ತಾನಾಗಿ ಉಳುತ್ತಿದ್ದನು. ಎಲಿಯನು ಅಲ್ಲಿಂದ ಹಾದು ಹೋಗುವಾಗ, ಎಲ್ಲಿಂದ ಓದ್ತಿದ್ರಿ? 19ನೇ ಅಧ್ಯಾಯದಲ್ಲಿ 1ರಿಂದ. ಎಲಿಯನು ಎಲ್ಲಾ ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದ್ದನ್ನು, ಅವನು ಮಾಡಿದ ಬೇರೆ ಎಲ್ಲಾ ಕಾರ್ಯಗಳನ್ನು ಅಹಾಬನು ಇಜಬೇಲಿಗೆ ತಿಳಿಸಿದಾಗ, ಆಕೆಯು ಎಲಿಯನ ಬಳಿಗೆ ದೂತರನ್ನು ಕಳುಹಿಸಿ ಅವನಿಗೆ, ನೀನು ಪ್ರವಾದಿಗಳ ಪ್ರಾಣವನ್ನು ತೆಗೆದಂತೆ ನಾಳೆ ಇಷ್ಟು ಹೊತ್ತಿಗೆ ನಾನು ನಿನ್ನ ಪ್ರಾಣವನ್ನು ತೆಗೆಯದೆ ಹೋದರೆ ದೇವತೆಗಳು ನನಗೆ ಬೇಕಾದುದನ್ನು ಮಾಡಲಿ ಎಂದು ಹೇಳಿ ಕಳುಹಿಸಿದಳು. ಅವನು ಇದನ್ನು ಕೇಳಿದೊಡನೆ ತನ್ನ ಪ್ರಾಣ ರಕ್ಷಣೆಗಾಗಿ ಅಲ್ಲಿಂದ ಹೊರಟು ಯಹೂದದ ಬೇರ್ಷೆಬಕ್ಕೆ ಬಂದು ಅಲ್ಲಿ ತನ್ನ ಸೇವಕನನ್ನು ಬಿಟ್ಟನು. ತರುವಾಯ ತಾನೊಬ್ಬನಾಗಿ ಅರಣ್ಯದೊಳಗೆ 1 ದಿವಸದ ಪ್ರಯಾಣದಷ್ಟು ದೂರ ಹೋಗಿ. ಸಾಕು, ಕೇಳಿಸ್ಕೊಳ್ಳಿ. ಸ್ತೋತ್ರ. ಇವತ್ತಿನಲ್ಲಿ ಪ್ರವಾದಿಗಳನ್ನ ಕೊಂದಾಕಿದ್ರು, ನೀತಿವಂತರನ್ನ ಕೊಂದಾಕಿದ್ರು, ಯಹೂದ್ಯರನ್ನ ಕೊಂದಾಕಿದ್ರು ಅಂತ ಅನ್ಬೇಕಾದ್ರೆ ಸ್ತೋತ್ರ, ಏಲೇನು ಏನ್ ಮಾಡ್ತಾನೆ, ನಾನೊಬ್ಬಿದ್ದು ಏನ್ ಮಾಡ್ಲಿ? ಹಲ್ಲೆಲೂಯಾ. ಎಲ್ಲರನ್ನು ನಾಶ ಪಡಿಸ್ಕೊಂಡು ಬರ್ತಾ ಇದ್ದಾರೆ, ಎಲ್ಲರನ್ನು ಹಾಳು ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಸ್ತೋತ್ರ. ಈಗಿದ್ದು ನಾನೇನ್ ಮಾಡಕ್ ಸಾಧ್ಯ, ನನ್ ಏನೇನಾಗುತ್ತೆ ಎಂಬುದಾಗಿ ಏಲೇನು ಹೇಳ್ತಾ ಇದ್ದ. ನಮ್ಮ ಸ್ತೋತ್ರ. ಅದೇ ರೀತಿ ಅವಳು ಹೇಳ್ತಾಳೆ, ಏನಂತ ಹೇಳ್ತಾಳೆ, ಇವತ್ತು ಎಲ್ಲ ಪ್ರವಾದಿ ಕೊಂದಾಗಿ ನಿನ್ನನ್ನು ಕೊಂದು ಹಾಕುತ್ತೇನೆ ಅಂತ ಅಂದಾಗ ಇವನು ಪ್ರಾಣ ರಕ್ಷಣೆಗೋಸ್ಕರ ತಪ್ಪಿಸಿಕೊಂಡು ಹೋಗ್ತಾ ಇದ್ದ. ನಮ್ಮ ಸ್ತೋತ್ರ. ಹೋದಾಗ ಅರಣ್ಯದಲ್ಲಿ ಆ ವಾಕ್ಯ ಓದೋಣ. ನಮ್ಮ ಸ್ತೋತ್ರ. ಅರಣ್ಯದೊಳಗೆ 1 ದಿವಸದ ಪ್ರಯಾಣದಷ್ಟು ದೂರ ಹೋಗಿ ಒಂದು ಜಾಲಿಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಅಪೇಕ್ಷಿಸಿದನು. ಹಲ್ಲೆಲೂಯಾ. ಮರಣವನ್ನು ಅಪೇಕ್ಷಿಸ್ತಾನೆ. ಯಾಕೆಂದ್ರೆ ದೇವ ಮಕ್ಕಳ, ಸತ್ಯದಲ್ಲಿ ನಿಂತ್ಕೊಂಡಿದ್ದೀನಿ, ಯಾವುದೇ ಕಾರ್ಯಗಳು ನಡೀತಾ ಇಲ್ಲ, ಯಾವುದೇ ಮಾರ್ಗಗಳು ಓಪನ್ ಆಗ್ತಾ ಇಲ್ಲ, ಎಲ್ಲರನ್ನು ಕೊಂದಾಕಾಗಿರ್ಬೇಕಾದ್ರೆ ನಾನೊಬ್ಬ ಇದ್ಕೊಂಡು ಏನಪ್ಪ ಮಾಡಕ್ ಸಾಧ್ಯ ಎಂಬುದಾಗಿ ಏಲೇನು ಕೇಳುವಂಥದ್ದಾಗಿದ್ದೆ. ಅಷ್ಟು ದೇವರ ಬಹಳ ದುಃಖಕರಿತನಾಗಿ ನನಗೆ ಸಾವನ್ನು ಬರಮಾಡು ಎಂಬುದಾಗಿ ಕೇಳ್ತಾ ಇದೆ. ಹಲ್ಲೆಲೂಯಾ. ಈಗಿರ್ಬೇಕಾದ್ರೆ ದೇವರೇನು ಹೇಳ್ಬಾರ್ತಾರೆ. ನಮ್ಮ ಸ್ತೋತ್ರ.
ಅವನು ಯೆಹೋವನೇ ನನಗೆ ಸಾಕಾಯಿತು, ಸಾಕಾಯ್ತು, ನನ್ನ ಪ್ರಾಣವನ್ನು ತೆಗೆದು ಬಿಡು, ನನ್ನ ಪ್ರಾಣವನ್ನು ತೆಗೆದು ಬಿಡು. ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ ಎಂದು ದೇವರನ್ನು ಪ್ರಾರ್ಥಿಸಿ. ನೋಡಿ ದೇವ್ ಮಕ್ಕಳ, ದೇವರು ಒಬ್ಬನ ಹಿಡ್ಕೊಂಡು ಸೇವೆಗೆ ನಡೆಸಬೇಕಾದ್ರೆ, ಪ್ರವಾದಿಯಾಗಿ ನಡೆಸಬೇಕಾದ್ರೆ ಸ್ತೋತ್ರ, ಅವನು ಹೇಳ್ತಾನೆ, ನಾನು ನನ್ನ ಹಳೆ ಕಾಲದ ನನ್ನ ಜನಾಂಗದಷ್ಟು ನಾನು ಯೋಗ್ಯ ನಾನಲ್ಲ. ಹಲ್ಲೆಲೂಯಾ. ಓದಿ ಒಮ್ಮೆ ಸ್ತೋತ್ರ. ಪ್ರಾರ್ಥಿಸಿ ಅದೇ ಗಿಡದ ಕೆಳಗೆ ಮಲಗಿಕೊಂಡು ನಿದ್ರೆ ಮಾಡಿದನು. ಅದೇ ಗಿಡದ ಕೆಳಗಡೆ ಮಲಗಿ, ಯಾಕೆ ಮಲ್ಕೊಂಡಾಗಾದ್ರೆ ಹೇಳಿ ನೀವೆಲ್ಲರ ಸ್ತೋತ್ರ ಹೇಳಿ. ಸಾವು ಬರಲಿ ಅಂತ ಕಾಯ್ತಿದ್ದ. ಸಾವು ಬಂದಿರೋದಕ್ಕೋಸ್ಕರ ಕಾಯ್ತಾ ಇದ್ನಾ? ಸಾವನ್ನ ಅಪೇಕ್ಷೆ ಪಡ್ತಾ ಇದ್ನಲ್ಲ, ಅದೇ ಗಿಡದ ಕೆಳಗಡೆ ಮಲಗಿದ್ದ ಅವನು. ನಿಮ್ದು ನಡ್ಕೊಂಡು ಬಂದು ಸುಸ್ತಾಗಿ ಪೂಜಾ ಓದಿ ಸ್ತೋತ್ರ. ಪಕ್ಕನೆ ಒಬ್ಬ ದೇವದೂತನು ಅವನನ್ನು ತಟ್ಟಿ ಎದ್ದು ಊಟ ಮಾಡು ಎಂದು ಹೇಳಿದನು. ಶ್ರದ್ಧೆ ಮಕ್ಕಳ, ನಾವು ಅಂದ್ಕೊಳ್ತೀವಿ, ದೇವ್ರೇ ನಾವು ಹೀಗಿದ್ದೀವಿ, ಇನ್ನೊಬ್ರು ಈ ಥರ ಇದ್ದಾರೆ, ಈ ರೀತಿ ಇದ್ದಾರೆ, ನಮ್ಮ ಕೈಲೆಲ್ಲಪ್ಪ ಆಗುತ್ತದೆ, ನಾವು ಯಾವ ರೀತಿ ಮಾಡೋಕ್ಕೂ ಸಾಧ್ಯವಾಗಲ್ಲ, ಏನೇ ಮಾಡಿದ್ರು ಸಹ ಅವರೇ ಮುಂದೆ ಹೋಗೋರಾಗಿದ್ದಾರೆ. ಹಲ್ಲೆಲೂಯಾ. ಏನೇ ಮಾಡಿದ್ರು ಅವರೇ ಮುಂದೆ ಹೋಗೋರಾಗಿದ್ದಾರೆ. ಸ್ತೋತ್ರ. ಹಲ್ಲೆಲೂಯಾ. ಈಗಿರ್ಬೇಕಾದ್ರೆ ನಾನಿದ್ದೇನು ಮಾಡೋಕ್ಕೆ ಸಾಧ್ಯ? ಹಾಗಾದ್ರೆ ನಾನು ಕೈಲಿ ಏನು ಮಾಡೋಕ್ಕೆ ಸಾಧ್ಯ ದೇವ್ರೆ ಎಂಬುದಾಗಿ ಏನೇನು ಕೇಳಬೇಕಾದ್ರೆ ಎದ್ದು ದೇವದೂತನು ಬಂದು ಹೇಳ್ತಾನೆ, ತಟ್ಟಿ ಎಬ್ಬರಿಸಿ ನೀನು ಎದ್ದು ಊಟ ಮಾಡು ಎಂದು ಹೇಳಿದ್ರು. ಎಲಿಯನು ಎದ್ದು ನೋಡಲಾಗಿ ಕೆಂಡದ ಮೇಲೆ ಸುಟ್ಟ ರೊಟ್ಟಿಯು ಒಂದು ತಂಬಿಗೆ ನೀರು ತನ್ನ ತಲೆಯ ಹತ್ತಿರ ಇರುವುದನ್ನು ಕಂಡು ಅವುಗಳನ್ನು ತೆಗೆದುಕೊಂಡು ತಿಂದು ಕುಡಿದು ತಿರುಗಿ ಮಲಗಿದನು. ಯೆಹೋವನ ದೂತರು ಎರಡನೇ ಸಾರಿ ಬಂದು ಅವನನ್ನು ತಟ್ಟಿ ಅವನಿಗೆ, ಎದ್ದು ಊಟ ಮಾಡು, ನೀನು ನಿನ್ನ ಶಕ್ತಿ ಮೀರುವಷ್ಟು ಪ್ರಯಾಣ ಮಾಡಬೇಕಾಗಿದೆ ಅಂದನು. ಅವನು ಎದ್ದು ತಿಂದು ಕುಡಿದು ಅದರ ಬಲದಿಂದ 40 ದಿವಸ ಹಗಲಿರುಳು ಪ್ರಯಾಣ ಮಾಡಿ ದೇವಗಿರಿಯಾದ ಹೋರೇಬಿಗೆ ಮುಟ್ಟಿ ಅಲ್ಲಿನ ಒಂದು ಗವಿಯಲ್ಲಿ ಇಡುಕೊಂಡನು. ಅವನು ತಿಂದು ಮತ್ತೆ ದೇವ್ರು ಬಿಡಲಿಲ್ಲ, ಮತ್ತೆ ಎಬ್ಬರಿಸಿದ್ರು. ಸ್ತೋತ್ರ. ನೋಡಿ ದೇವ್ ಮಕ್ಕಳ, ನಾವು ಅಂದ್ಕೊಳ್ತೀವಿ ದೇವ್ರು ನಮ್ಮನ್ನು ಕೈ ಬಿಟ್ಬಿಟ್ಟು, ನಮಗೆ ತೊರೆದು ಬಿಟ್ಟು, ನಮಗೆ ಶತ್ರುಗಳಿಗೆ ಅವಕಾಶ ಕೊಟ್ಬಿಟ್ಟು ಎಂಬುದಾಗಿ ಅಂದ್ಕೊಳ್ತಿದ್ದೇವೆ ಮಕ್ಕಳ. ಸ್ತೋತ್ರ. ಆದರೆ ದೇವರು ನಿಮ್ಮನ್ನ ತಪ್ಪಿಸಲಿಕ್ಕೋಸ್ಕರನೇ, ಆ ಉಪದ್ರವಗಳಿಂದ ತಪ್ಪಿಸಲಿಕ್ಕೋಸ್ಕರನೇ ನಿಮ್ಮನ್ನು ರೆಡಿ ಮಾಡ್ಕೊಳ್ತಾ ಇರ್ತಾನೆ. ನಮ್ಮ ಸ್ತೋತ್ರ. ಹಲ್ಲೆಲೂಯಾ. ಈಗ ಓದಿ ಕೆಳಗಡೆ ಸ್ತೋತ್ರ. ಆಗ ಅವನಿಗೆ ಯೆಹೋವನಿಂದ, ಎಲಿಯನೇ, ನೀನು ಇಲ್ಲೇನು ಮಾಡುತ್ತಿ ಎಂಬ ವಾಣಿಯು ಕೇಳಿಸಿತು. ಅವನು ಅದಕ್ಕೆ, ಸೇನಾಧೀಶ್ವರನಾದ ದೇವರೇ ಯೆಹೋವನೇ, ಇಸ್ರಾಯೇಲರು ನಿನ್ನ ನಿಬಂಧನೆಯನ್ನು ಮೀರಿದ್ದಾರೆ. ಏನ್ ಮಾಡಿದ್ದಾರೆ? ನಿಬಂಧನೆಗಳನ್ನ ಮೀರಿದ ನಿಬಂಧನೆಗಳನ್ನ ಮೀರಿದಕ್ಕೆ ಯಾಕೆ ಸಿಟ್ಟು? ಹಾಗಾದ್ರೆ ಅವನು ದೇವರ ನಾಮವನ್ನ ಅರಿತವನಾಗಿದ್ದು ಅದನ್ನ ಕಾಪಾಡೋದ್ರಲ್ಲಿ ಅಸಕ್ತನ. ಅದನ್ನೇ ಹೇಳೋದು ಆಸಫನು. ನಾವು ಯೋಗ್ಯರಾಗಿದ್ದೀವಪ್ಪ, ಆದ್ರೆ ನಮ್ಮ ಶತ್ರು ನಮ್ಮ ತಲೆ ಮೀರಿ ಬೆಳೆದಿರ್ಬೇಕಾದ್ರೆ ಸ್ತೋತ್ರ ನಾವೇನ್ ಮಾಡೋಕೆ ಸಾಧ್ಯವಾಗುತ್ತೆ? ಹಲ್ಲೆಲೂಯಾ. ಇವತ್ತ ಮೋಶೆ ಕಾಲಘಟ್ಟದಲ್ಲಿ ಅದ್ಭುತಗಳು ನಡಿಬೇಕಾದ್ರೆ ಮಂತ್ರವಾದಿಗಳು ಮಾಡ್ತಾ ಇದ್ರು. ಅದೇ ರೀತಿ ಮೋಶೆಗೆ ಏಲಿಯನ್ ಪ್ರವಾದಿ ಅದ್ಭುತ ಮಾಡ್ತಿರ್ಬೇಕಾದ್ರೂ ಸಹ ಆಗಿನ ಕಾಲಘಟ್ಟದಲ್ಲೂ ಆ ಜನರು ಅದ್ಭುತಗಳೇ ಮಾಡ್ತಿರ್ಬೇಕಾದ್ರೆ ನಿನ್ನ ಸತ್ಯ ಎಲ್ಲಿ ಬೆಳಕಿ ಬರೋಕ್ಕೆ ಸಾಧ್ಯ? ಆಗಾದ್ರೆ ನಿನ್ನ ಮಾರ್ಗ, ಕ್ರಿಸ್ತನ ಮಾರ್ಗ ಹೆಂಗೆ ಬೆಳಕಿ ಬರೋಕ್ಕೆ ಸಾಧ್ಯ ಹೇಳಿ? 38 ವರ್ಷದಿಂದ ಅವನು ಏನು ಎದ್ದೊಳಕ್ಕೆ ಹೋಗ್ತಾನೆ, ತಾನಾಗಿ ಇನ್ನೊಬ್ರು ಹೋಗಿರ್ತಾರೆ. ಸ್ತೋತ್ರ. ಹಲ್ಲೆಲೂಯಾ. ಹೇಗಿರ್ಬೇಕಾದ್ರೆ ದೇವ್ ಮಕ್ಕಳ ಕೆಳಗಡೆ ಹೋದ್ರೆ ಇನ್ನು ಹೇಳ್ತಾರೆ, ಯಜ್ಞ ಅದು ನೆಮ್ಮದಿ ಇಲ್ಲ, ಸಮಾಧಾನ ಕೊಡ್ತಾ ಇಲ್ಲ, ಯಾವುದೇ ಇದಿಲ್ಲ. ಸ್ತೋತ್ರ. ಪ್ರವಾದಿ ನಾನೊಬ್ಬ ಇದ್ದು ನಿನ್ನ ಗೌರವವನ್ನು ಕಾಪಾಡಲಿಕ್ಕಾಗುತ್ತೆ ಎಂತೆಂದ್ರೂ ಕೊಂದಾಕಿದ್ದಾರೆ. ಪ್ರವಾದಿಗಳನ್ನ ಒಬ್ಬರನ್ನು ಬಿಟ್ಟಿಲ್ಲ, ಆರಾಧನೆ ಇರೋ ವಿಜ್ಞಾನಗಳನ್ನೆಲ್ಲ ಕಡ್ದಾಕಿದ್ದಾರೆ. ಈಗಿರ್ಬೇಕಾದ್ರೆ ನಾನೇನ್ ಮಾಡಲಿಕ್ಕಾಗತ್ತೋ? ನಾನೊಬ್ಬ ಉಳಿದಿರೋದ್ರಿಂದ ನನ್ನ ಪ್ರಾಣ ತೆಗಿಲಿಕ್ಕಿದ್ದಾರೆ. ಹಲ್ಲೆಲೂಯಾ. ಓದಿ. ಆಗ ತಿರುಗಿ ನೀನು ಹೊರಗೆ ಬಂದು ಬೆಟ್ಟದ ಮೇಲೆ ಯೆಹೋವನ ಮುಂದೆ ನಿಲ್ಲು ಎಂಬ ವಾಣಿಯಾಯಿತು. ಆಹಾ, ಯೆಹೋವನು ಅಲ್ಲಿ ಹಾದು ಹೋದನು. ಆತನ ಮುಂದೆ ಪರ್ವತಗಳು ಭೇದಿಸಿ ಬೀಸಿತು. ಯೆಹೋವನು ಅದರಲ್ಲಿ ಇರಲಿಲ್ಲ. ವಾಯ ಭೂಕಂಪ ಉಂಟಾಯಿತು, ಅದರಲ್ಲಿಯೂ ಆತನಿರಲಿಲ್ಲ. ಭೂಕಂಪವಾದ ನಂತರ ಸಿಡಿಲುಂಟಾಯಿತು, ಅದರಲ್ಲಿಯೂ
ಶಬ್ದ ಅದನ್ನು ಕೇಳಿದ ಕೂಡಲೇ ಎಲಿಯನು ತನ್ನ ಕಂಬಳಿಯಿಂದ ಮೂರೆಯನ್ನು ಮುಚ್ಚಿಕೊಂಡು ಹೋಗಿ ಗವಿಯ ದ್ವಾರದಲ್ಲಿ ನಿಂತನು. ಆಗ ಎಲಿಯನೇ, ನೀನು ಇಲ್ಲೇನು ಮತ್ತೆ ದೇವರು ಅದನ್ನೇ ಕೇಳ್ತಾ ಇದ್ದಾನೆ. ಮತ್ತೇನ್ ಮಾಡ್ತಿದ್ದೀನಿ ನೀನು? ನಿನ್ ಕೆಲಸ ಇದೆ, ಹೋಗು ಎಂಬುದಾಗಿ ದೇವರು ಹೇಳ್ತಾ ಇದ್ದೀವಿ ಮಕ್ಕಳ ಸ್ತೋತ್ರ. ಈಗ ಕೀರ್ತನೆಗೆ ಬರೋಣ ಸ್ತೋತ್ರ. ಅದೇ ಭಾಗದಲ್ಲಿ ಸ್ತೋತ್ರ. ದೇವರೇ ಸುಮ್ಮನಿರಬೇಡ. ನಮ್ಮನ್ನು ತುಣಿತಾ ಇದ್ದಾರೆ, ಈಗಲೂ ನಮ್ಮನ್ನು ಬಾಧಿಸ್ತಾ ಇದ್ದಾರೆ. ನೀನೀಗ ಮೌನವಾದ್ರೆ ಏನಪ್ಪ ಮಾಡೋದು? ಹಲ್ಲೆಲೂಯಾ. ಅಚ್ಚೇತನಾಗಿ ಓದಿ ಗೀತಾ. ನಿಶ್ಚಿಂತನಾಗಿ ಮೌನದಿಂದಿರಬೇಡ ಸೌಮ್ಯ. ಹಾ, ನೋಡು, ನಿನ್ನ ಶತ್ರುಗಳು ಘೋಷಿಸುತ್ತಾರೆ. ನಿನ್ನ ಶತ್ರುಗಳು ಯಾರು? ನಿನ್ನ ಶತ್ರುಗಳು. ಆಮೆನ್ ಸ್ತೋತ್ರ. ಹಲ್ಲೆಲೂಯಾ. ದೇವರನ್ನು ವಿರುದ್ಧವಾಗಿ ಜೀವಿಸುವ ಮನುಷ್ಯ ಬೇಕು. ನೀತಿಯಲ್ಲಿ ಬರುವ ಜನಗಳ ಮಧ್ಯದಲ್ಲಿ ಶತ್ರುಗಳು ನಿಂತುಕೊಳ್ತಾರೆ. ಹಲ್ಲೆಲೂಯಾ. ಅದೇ ರೀತಿ ಆಮೆನ್ ಸ್ತೋತ್ರ. ಹೆಚ್ಕೆಲಬರ ಪತ್ರಿಕೆ 30 ಹೇಳ್ತಿದೆ ಆಮೆನ್ ಸ್ತೋತ್ರ. ಎರಡರಿಂದ ಓದಿ. ಯೆಹೋವನು ಇನ್ನೊಂದು ವಾಕ್ಯವನ್ನು ನನಗೆ ದಯಪಾಲಿಸಿ ಪ್ರಕಟಿಸು. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ವಾಯಿತು. ಹೌದು, ಯೆಹೋವನ ದಿನ, ಕಾರ್ಮುಗಿಲಿನ ದಿನ ಸಮೀಪಿಸಿತು. ಅದು ಜನಾಂಗಗಳಿಗೆ ನ್ಯಾಯ. ಯೆಹೋವನು ಇಂತೆನ್ನುತ್ತಾನೆ, ಅರಚಿಕೊಳ್ಳಿರಿ. ಯಾರು ಆಮೆನ್ ಸ್ತೋತ್ರ? ಯಾರು? ಆಮೆನ್ ಸ್ತೋತ್ರ. ಕರೆಕ್ಟ್. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಅರಚಿಕೊಳ್ಳಿರಿ. ಇದು ಯೆಹೋವನ ದಿನ, ಕಾರ್ಮುಗಿಲಿನ ದಿನವು ಸಮೀಪಿಸಿ. ದೇವ್ರ ಮಕ್ಕಳ ಶತ್ರುಗಳಿಗೆ ದೇವ್ರು ನಡಿ ಕಾರ್ಮಿಗಳ ದೇವ್ರದೊಂದು ಇಚ್ಕೋಬೇಕು, ಬಾಯಿ ಬಿಡ್ಕೋಬೇಕು, ಏನೋ ಮಾಡ. ಒಂದೇ ಒಂದು ಸಮಯದಲ್ಲಿ ದೇವ್ರು ತೆಗೆದು ಮೇಲಕ್ಕೆ ಇಡುವಲಕ್ಕೆ ದೇವ್ರ ಶಕ್ತನಾಗಿರ್ತಾನೆ. ಹಲ್ಲೆಲೂಯಾ. ನಾನು ಯಾಕೆ ಬರ್ತೀನಿ ಅಂತ ಹೇಳಿದ್ರೆ, ಈಗಿರ್ಬೇಕಾದ್ರೆ ನಿನ್ನ ದೋಷಿಗಳು ತಲೆ ಎತ್ತಿದ್ದ ದೇವ್ರ ಮಕ್ಕಳ ಶತ್ರುಗಳನ್ನು ಅವರು ನಮಗಿಂತಲೂ ಬೇಡ ಆಗಿರ್ಬೇಕಾದ್ರೆ ನಮಗೇನಿಸುತ್ತೆ? ಅಯ್ಯೋ, ನಾನು ದೇವರ ಯಾವುದೇ ಕಾರ್ಯಗಳು ನಡೀತಾ ಇಲ್ಲ, ಆದ್ರೆ ಬೇರೆ ನಡೀತಿರ್ಬೇಕಾದ್ರೆ ನಮಗೇನಿಸುತ್ತದೆ? ಹಾಗಾದ್ರೆ ನಾವೇನೋ ತಪ್ಪಿದ್ದೀವೇನೋ, ಅದಕ್ಕೋಸ್ಕರ ನಮ್ಗೆ ಹಿಂಗಾಗಿರ್ಬೋದೇನೋ ಎಂಬುದು ಅಂದ್ಕೊಳ್ತೇವೆ. ಅನ್ನಿಸ್ತೋತ ಪ್ರಜೆಗಳಿಗೆ ವಿರೋಧವಾಗಿ ಅವರು ನಿನ್ನ ಪ್ರಜೆಗಳಿಗೆ ಒಳಸಂಚು ಮಾಡಿ ಅನ್ನಿಸ್ತೋತ. 1000 ಜನ ಇರ್ತಾರೆ ಶತ್ರುಗಳು. ಒಬ್ಬ ಮನುಷ್ಯನಿಗೆ ಒಂದು ಕುಟುಂಬದಲ್ಲಿ ನನಗೆ ಆನ್ಸರ್ ಹೇಳಿ ಗೀತಾ.